ಯಾರಿಗಿಷ್ಟ ಆಗಲ್ಲ ಗುರು ಈ ಜಾಗ. ಅದ್ಭುತ, ಅತ್ಯದ್ಭುತ. ಎಲ್ಲಿಂದ ಸ್ಟಾರ್ಟ್ ಮಾಡೋದು? ಈ ಊರ ಬಗ್ಗೆ ತಿಳ್ಕೊಳ್ಳೋದು, ಈ ಊರಲ್ಲಿ ನೋಡೋದು ಬೇಜಾನಿದೆ. ಆಲಪಿಗೆ ಹೋಗೋ ರೋಡು ಮತ್ತು ಅಲ್ಲಿ ಸುತ್ತಮುತ್ತ ಬದುಕೋರ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಆಲಪಿಲಿ ಎಲ್ಲಿ ನೋಡಿದ್ರು ನೀರೇ, ನೀರು ನೀರು ನೀರು. ಇಲ್ಲೆಲ್ಲ ಇಷ್ಟು ದೊಡ್ಡದಾಗಿ ಏನು ನಾವು ನೀರು ನೋಡ್ತಿದ್ದೀವಿ, ಇದು ಯಾವುದೋ ಕೆರೆ ಅಥವಾ ಹೊಳೆ ಅಲ್ಲ, ಇದೆಲ್ಲ ರೈತರ ಜಾಗ. ಅದ್ರ ತುಂಬ ನೀರು ತುಂಬಿದೆ. ಇಲ್ಲಿ ನೀರು ಇವ್ರಿಗೆ ಒಂದು ಕಡೆಯಿಂದ ಸಹಾಯ ಮಾಡಿದ್ರೆ ಇನ್ನೊಂದು ಕಡೆಯಿಂದ ಸಂಕಷ್ಟಕ್ಕೂ ತಳ್ತಿದೆ ಅಂತ ಹೇಳ್ಬೋದು. ಇವ್ರಿಗಾಗೋ ಸಹಾಯ ಏನು ಅಂದರೆ, ಇಲ್ಲಿ ಏನು ಇಷ್ಟು ದೊಡ್ಡ ಜಾಗ ಏನಿದೆ ಇದ್ರ ತುಂಬ ಭತ್ತ ಬೆಳೀತಾರಂತೆ ಒಂದು ಟೈಮಲ್ಲಿ. ಇನ್ನು ಬಾಕಿ ಟೈಮಲ್ಲೆಲ್ಲ ಇಲ್ಲಿಗೆ ಮೀನುಗಳನ್ನ ತೊಗೊಬಂದು ಬಿಟ್ಕೋತಾರೆ. ಆ ಮೀನುಗಳನ್ನ ಮಾರಿ ಅವ್ರ ಜೀವನ ನಡೆಸ್ತಾರೆ. ಅದೇ ಮಳೆ ಜಾಸ್ತಿಯಾಗಿ ನೀರಿನ ಮಟ್ಟ ಜಾಸ್ತಿ ಆದಾಗ ಇದೆಲ್ಲ ಇನ್ನೂ ಕಷ್ಟ ಆಗುತ್ತೆ. ಇಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಅವ್ರ ಜೀವನ ಹೇಗಿರುತ್ತೆ ಅಂತ ನೋಡೋಣ. ಇಲ್ಲಿ ಸುತ್ತ ನೀರಿದೆ, ಆದರೆ ಈ ಮಧ್ಯದಲ್ಲಿ ಇದೊಂದು ಚಾನಲ್ ಇದೆ. ಈ ಚಾನಲ್ ಇವ್ರಿಗೆ ಎಷ್ಟು ಸಹಾಯ ಮಾಡ್ತಿದೆ ಗೊತ್ತಾ? ಅದೇನು ಸಹಾಯ ಅಂತ ಹೇಳಿದ್ರೆ, ಇದು ಒಳಗಡೆ ಇವರು ಕೋಳಿಗಳನ್ನ ತೊಗೊಬಂದು ಇಟ್ಕೋತಾರೆ. ಕೊಕ್ಕರೆ ಏನಂತಾರೆ ಅಲ್ಲ, ಈ ಕೋಳಿಗಳನ್ನ ತೊಗೊಬಂದು ಬಿಟ್ಕೋತಾರೆ. ಇದು ದೊಡ್ಡದಾಗಿ ಇದನ್ನು ಮಾರಿ ಇದರಲ್ಲಿ ಇವ್ರ ಜೀವನ ಸಾಗಿಸ್ತಾರೆ. ಇದಕ್ಕೆ ತುಂಬ ಮಾಡಿಸ್ದಂಗಿದೆ ಈ ಜಾಗ ಮಾತ್ರ. ಆಲಪಿಲ್ ನಡೆಯೋ ತುಂಬ ಫೇಮಸ್ ಆಗಿರೋ ಆಚರಣೆ ಅಂದರೆ ಇಲ್ಲಿದು ಬೋಟ್ ರೇಸು. ಈ ಬೋಟ್ನ ಇವರು ವರ್ಷಕ್ಕೊಂದ್ಸಲ ಮಾತ್ರ ತೆಗೆಯೋದು, ಅದು ಈ ಬೋಟ್ ರೇಸ್ ನಡೆಯೋ ಟೈಮಲ್ಲಿ ಮಾತ್ರ. ಇನ್ನು ಇಡೀ ವರ್ಷ ಅದನ್ನು ಒಂದು ಜಾಗದಲ್ಲಿ ನಿಲ್ಲಿಸಿರ್ತಾರೆ. ಒಂದು ವರ್ಷ ಆದಮೇಲೆ ಅದನ್ನ ನೀರಿಗೆ ಮುಡಿಸೋ ಸಾಹಸ ಸರ್ಕಸ್ ಏನೇನೆಲ್ಲ ನಡೆಯುತ್ತೆ ಅನ್ನೋದನ್ನ ನೀವು ಇನ್ನೊಂದು ವಿಡಿಯೋದಲ್ಲಿ ನೋಡ್ಬೋದು. ಕೇರಳದಲ್ಲಿ ನೆಹರು ಟ್ರೋಫಿ ಸಿಕ್ಕಾಬಟ್ಟೆ ಫೇಮಸ್ಸು. ಇದನ್ನ ಆಡೋಕ್ಕೆ ಎಷ್ಟೋ ಟೀಮ್ಗಳು ಬರ್ತಾರೆ. ಪ್ರತಿ ಟೀಮ್ಗಳು ಪ್ರತಿದಿನ ಇಷ್ಟಿಷ್ಟು ಗಂಟೆ ಅಂತ ಪ್ರಾಕ್ಟೀಸ್ ಮಾಡಿರ್ತಾರೆ. ಗೆದ್ದವ್ರಿಗೆ ಒಳ್ಳೆ ಬಹುಮಾನವೂ ಇರುತ್ತಂತೆ. ಆ ಪ್ರಾಕ್ಟೀಸ್ಗೆ ತುಂಬ ಖರ್ಚಾಗತ್ತಂತೆ. ಎಷ್ಟೋ ಟೀಮ್ಗಳು ಬರುತ್ತೆ, ಅದೇ ಥರ ಒಂದು ಟೀಮ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅವ್ರು ಪ್ರಾಕ್ಟೀಸ್ಗೆ ಇಲ್ಲಿ ಪ್ರಿಪೇರ್ ಆಯ್ತಿದ್ದಾರೆ. ಪ್ರಿಪ್ರೇಷನ್ ಹೆಂಗೆ ನಡೆಯುತ್ತೆ ಅಂತ ನೋಡೋಣ.
ನೆಹರು ಟ್ರೋಫಿಗೆ ನೆಹರು ಹೆಸರನ್ನ ಯಾಕಿಟ್ರು ಅಂದರೆ ಈ ಟ್ರೋಫಿನ ಇಟ್ಟಿದ್ದೇ ನೆಹರು ಅವ್ರನ್ನ ಬರ್ಮಾಡ್ಕೊಳ್ಳೋಕ್ಕೋಸ್ಕರ. ಅವ್ರನ್ನ ಫಸ್ಟ್ ಇನ್ವಿಟೇಷನ್ ಆಗಿ ಫಸ್ಟ್ VIP ಆಗಿ ಇಲ್ಲಿಗೆ ಕರೆಸಿ, ಅವ್ರು ಡೈರೆಕ್ಟ್ ಇಲ್ಲಿಗೆ ಬರಲಿಲ್ಲ, ಇಲ್ಲೇ ಹತ್ರದಲ್ಲಿರೋ ಕೋಟೆಮ್ ಅನ್ನೋ ಒಂದು ಜಾಗಕ್ಕೆ ಬಂದು ಅಲ್ಲಿಂದ ಇಲ್ಲಿಗೆ ಬೋಟಲ್ಲಿ ಬಂದು ಇಲ್ಲಿ ನಿಂತ್ಕೊಂಡು ಇಡೀ ರೇಸ್ನ ನೋಡಿದ್ರಂತೆ. ಅದರಿಂದ ಅವ್ರದ್ದೇ ನೆಹರು ಅವ್ರ ಹೆಸರನ್ನೇ ಇಟ್ಬಿಟ್ಟು ನೆಹರು ಟ್ರೋಫಿ ಅಂತ ಕರೀತಾರೆ. ಟ್ರೋಫಿದು ಸ್ಟಾರ್ಟಿಂಗ್ ಪಾಯಿಂಟು ಇಲ್ಲಿಂದ ಹೆಚ್ಚು ಕಮ್ಮಿ ಅಲ್ಲಿವರೆಗೂ ನಡೆಯುತ್ತೆ. ಅದೇ ನೆಹರು ಬಂದಾಗ ಕೂತ್ಕೊಂಡು ನೋಡಿದಂತಹ ಜಾಗ ಅದು. ಅದಕ್ಕೆ ಅವ್ರ ಹೆಸರನ್ನೇ ಇಟ್ಬಿಟ್ಟವ್ರೆ ನೆಹರು ಪೆವಿಲಿಯನ್ ಅಂತ.